ಹೆಲೋ ಎವ್ರಿವನ್. ಸೊ ಇವಾಗ ನೀವು ಕಾಲೇಜ್ಗೆ ರಿಪೋರ್ಟ್ ಆಗಿ ಅಡ್ಮಿಷನ್ ಆಗಿದ್ದೀರಾ ಅನ್ಕೋತೀನಿ. ಆಗಿಲ್ಲ ಅಂದರೆ ನಾಳೆ ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೆಳಗ್ಗೆ ನೀವು ಬೇಗ ಹೋಗಕ್ಕೆ ಟ್ರೈ ಮಾಡಿ. ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜ್ಗೆ ಬೆಳಿಗ್ಗೆ ಬೇಗ ಹೋಗಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ ಅಲ್ಲಿ ತುಂಬ ಲೆಂತಿ ಪ್ರೊಸೆಸ್ ಆಗಿಬಿಡುತ್ತೆ ಒಂದೊಂದು ಕಾಲೇಜಲ್ಲಿ. 1 2 to 3 hours ಒಂದೊಂದು ಪ್ರೊಸೆಸ್ ಒಂದೊಂದು ಕಾಲೇಜಲ್ಲಿ ಆಗಿಬಿಡುತ್ತೆ ಅದು ಅಡ್ಮಿಷನ್ಗೆ. ಸೊ ನೀವು ಆದಷ್ಟು ಮುಂಚೆನೇ ಅಂದರೆ 2019ಗೆ ಹೋಗ್ಬೇಕಿತ್ತು. ಸೊ ಏನಾದರೂ ಲೇಟ್ ಆದರೆ ನಾಳೆ ಒಂದು ದಿನ ಟೈಮ್ ಇದೆ. ನಾಳೆ ಬೆಳಗ್ಗೆ ಬೇಗ ಹೋಗಕ್ಕೆ ಟ್ರೈ ಮಾಡಿ. ಸೊ ಮತ್ತು ನೀವು ಇವಾಗ ಕಾಲೇಜ್ಗೆ ರಿಪೋರ್ಟ್ ಆದಮೇಲೆ ತುಂಬ ಒಂದು ಇಂಪಾರ್ಟೆಂಟ್ ಸ್ಟೆಪ್ನ ಮಾಡಬೇಕು. ಏನು ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ನೋಡಿ, ಇವಾಗ ನೀವು ಕಾಲೇಜ್ ಚಾಯ್ಸ್ ಎಂಟ್ರಿ ಆದಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆದಮೇಲೆ ಅಡ್ಮಿಷನ್ ಆದಮೇಲೆ ನಿಮಗೆ ಇದು ಬರುತ್ತೆ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ. ಈ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಏನಂದರೆ, ನೀವು ಕೆ ಇ ಅವ್ರಿಗೆ ಹೇಳಬೇಕು ನಾವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿದ್ದೀನಿ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಇದು ಯಾರನ್ನ ಮಾಡಲ್ಲ ಅವ್ರದ್ದು ಸಿಕ್ಕಿರೋ ಸೀಟು ಕಾಲೇಜಿಂದ ವಾಪಸ್ಸು ಕೆ ಇ ಅವರು ತೆಗ್ಬಿಡ್ತಾರೆ. ಅವ್ರಿಗೆ ಗೊತ್ತೇ ಆಗಲ್ಲ ನೀವು ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದೀರಾ ಅಂತ. ಸೊ ನಿಮ್ಮ ಸೀಟ್ನ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಸೊ ಅದಕ್ಕೆ ಇದನ್ನು ಮಾಡಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ನಿಮ್ಮ ಅಡ್ಮಿಷನ್ ಆಗಿದ ತಕ್ಷಣ ನೀವು ಇಲ್ಲಿ ಬಂದು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಸೊ ಈ ಥರ ಬಂದಮೇಲೆ ನೀವು ಇಲ್ಲಿ ಬರ್ದಿದೆ ನೋಡಿ, ಇದು ಏನಕ್ಕೆ ಅಂದರೆ ಏನಾದರೂ ನಿಮ್ಮ ಕಾಲೇಜವರು ಎಕ್ಸ್ಟ್ರಾ ಅಮೌಂಟು ತಗೊಂಡ್ರೆ ಅದನ್ನ ರಿಪೋರ್ಟ್ ಮಾಡೋಕ್ಕೆ ಮತ್ತು ನೀವು ಕಾಲೇಜ್ ಜಾಯ್ನ್ ಆಗಿದ್ದೀರಾ ಅಂತ ಅದೊಂದು ಕನ್ಫರ್ಮೇಷನ್ ಮಾಡೋಕ್ಕೆ ಇದು ಕೆ ಇ ಎ ಇಂದ ಒಂದು ಇನಿಷಿಯೇಟಿವ್ ಇದು. ಸೊ ಜಾಯಿನ್ ಟು ದಿ ಅಲಾಟೆಡ್ ಕಾಲೇಜ್ ಎಸ್ ಇಲ್ಲ ನೋ ಕೊಡಿ. ಜಾಯ್ನ್ ಆದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನೆಕ್ಸ್ಟು ಡೇಟ್ ಆಫ್ ಜಾಯ್ನಿಂಗು ಯಾವತ್ತು ಜಾಯ್ನ್ ಆಗಿರಿ ಅಂತ. ಸೊ ನೀವು 19th ಆದರೆ 20 ಇಲ್ಲ 21 ಇದರಲ್ಲಿ 3 ಡೇಟಲ್ಲಿ ಚೂಸ್ ಮಾಡಿ. ಸೊ ಇಲ್ಲಿ ಡಿಡ್ ಯು ಪೇ ಅಡಿಷ್ನಲ್ ಫೀಸ್ ಟು ದಿ ಕಾಲೇಜ್ ವೈಲ್ ಅಡ್ಮಿಷನ್ ಅಂತ ಇದೆ. ಸೊ ನೀವೇನಾದರೂ ಅಡಿಷ್ನಲ್ ಫೀಸ್ ಏನಾದರೂ ಪೇ ಮಾಡಿದರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಮತ್ತು ಎಷ್ಟು ಕೊಟ್ಟಿದ್ದೀರಾ ಅಂತ ಇಲ್ಲಿ ಎಸ್ ಕೊಟ್ಟರೆ ಇಲ್ಲಿ ಬರುತ್ತೆ ಆಪ್ಷನ್. ಆಮೇಲೆ ಸಬ್ಮಿಟ್ ಹೊಡಿಬೇಕು ನೀವು. ಇವಾಗ ನೋಡಿ ಇಲ್ಲಿ ಸೆಲೆಕ್ಟ್ ಎಸ್ ಆರ್ ನೋ, ಇದು ರೆಡ್ಡಲ್ಲಿ ಇರಬಾರ್ದು, ಏನು ರೆಡ್ಡಲ್ಲಿ ಕೆಳಗಡೆ ಇರಬಾರ್ದು. ಸೊ ನಿಮಗೆ ಯಾವ ಥರ ಕಾಣಿಸ್ಬೇಕಂದ್ರೆ ಈ ಥರ ಸ್ಟೂಡೆಂಟ್ ಕನ್ಫರ್ಮೇಷನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಹಿಂಗೆ ಕಾಣಿಸ್ಬೇಕು. ಸೊ ಇದಾದಮೇಲೆ ನಿಮ್ಮದು ಎಲ್ಲ ಮುಗೀತು ಅಂತ, ನಿಮ್ಮದು ಕನ್ಫರ್ಮ್ ಆಗಿದೆ, ಕೆ ಇ ಅವ್ರಿಗೆ ಕನ್ಫರ್ಮ್ ಮಾಡಿದ್ದೀರಾ ನಿಮಗೆ ಸೀಟ್ ಸಿಕ್ಕಿದೆ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಇದನ್ನು ಮರಿದೆ ಲಾಗಿನ್ ಮಾಡಿಬಿಟ್ಟು ನೀವು ಮಾಡೋಕ್ಕೆ ಹೋಗಿ ಮಾಡಿಬಿಡಿ, ಇವಾಗಲೇ ಮಾಡಿಬಿಡಿ. ಅಡ್ಮಿಷನ್ ಆದಮೇಲೆ ಪಟ ಅಂತ ಅಲ್ಲಿ ಹೋಗಿ ಮಾಡಿಬಿಡಿ, ಓಕೆನಾ. ನೆಕ್ಸ್ಟು ಇನ್ನೊಂದು ತುಂಬ ಡೌಟ್ಸು ಕೇಳ್ತಿದ್ದಾರೆ. ತುಂಬ ಡೌಟ್ಸು ಏನಂದರೆ ನೋಡಿ, ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಐ ಹ್ಯಾವ್ ಗಾಟ್ ಅಲಾಟೆಡ್ ಇನ್ ಫಸ್ಟ್ ರೌಂಡ್ ಆ್ಯಂಡ್ ಐ ಹ್ಯಾವ್ ಚೂಸ್ ಚಾಯ್ಸ್ 2 and didn't pay the fees. So is it possible to me for participating? ನೋಡಿ, ಇವರು ಚಾಯ್ಸ್ 2 ಅಂದರೆ ಸೆಲೆಕ್ಟ್ ಮಾಡಿದ್ದಾರೆ, ಅದೇ ಅವ್ರು ಫೀಸ್ ಕಟ್ಟಿಲ್ಲ ಅಂದರೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಫೀಸ್ ಕಟ್ಟಿಲ್ಲ ಅಂದರೆ ನಿಮಗೆ ಸೀಟ್ ಹೆಂಗೆ ಸಿಗುತ್ತೆ? ಸೀಟ್ ಸಿಗೋ ಚಾನ್ಸೇ ಇಲ್ಲ. ಸೊ ಚಾಯ್ಸ್ 2 ಮತ್ತು ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋರು ಫೀಸ್ ಕಟ್ಟಲೇಬೇಕು. ಮತ್ತು ಇನ್ನೊಂದು ಚಾಯ್ಸ್ 1 ಯಾರ್ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರು ನಮಗೆ ಇಷ್ಟ ಇಲ್ಲ ಕಾಲೇಜು, ರೀಫಂಡ್ ಆಗುತ್ತಾ ಸರ್ ಅಂತ ಏನಾದ್ರು ಕೇಳ್ತಿದ್ರಿ ನೋಡಿ. ಸೊ ಅದನ್ನು ರೀಫಂಡ್ ಮಾಡಲ್ಲ ಅವರು. ಏನಕ್ಕೆ ಅವರು ಕರೆಕ್ಟಾಗಿ ಇಲ್ಲಿ ಹಾಕಿದ್ದಾರೆ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಚಾಯ್ಸ್ 1 ಅವರು ಇಲ್ಲಿ ಹಾಕಿದ್ದಾರೆ ನೋಡಿ. ಇಮಿಡಿಯೇಟ್ಲಿ ಆಫ್ಟರ್ ಲಾಗಿನ್, ಇದು ಲಾಗಿನ್ ಆದಮೇಲೆ ತಿರ್ಗಾ ಅಲ್ಲಿ ರಿಪೋರ್ಟ್ ಆಗಬೇಕು, ಅದೇ ಜಾಯ್ನ್ ಆಗಿದ್ದೀನಿ ಅಂತ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಫರ್ದರ್ ಒಂದು ನಿಮಿಷ ಇರಿ, ಇಲ್ಲಿ ಫರ್ದರ್ ಎನಿ ಕ್ಯಾಂಡಿಡೇಟ್ಸ್ ಹೂ paid the fees and obtained the admission order and fails to report to college, such seat will be reverted back and fees paid by them will be forfeited. ಅಂದರೆ ನೀವು ಏನಾದರೂ ತಿರ್ಗಾ ಲಾಗಿನ್ ಆಗಿಬಿಟ್ಟು ಕಾಲೇಜ್ ರಿಪೋರ್ಟ್ನ ಸಬ್ಮಿಟ್ ಮಾಡಲಿಲ್ಲ ಅಂದರೆ ನಿಮ್ಮ ಕಾಸು ಕಟ್ಟಿದ್ದೀರಲ್ಲ ಅದನ್ನು ಅವ್ರು ವಾಪಸ್ ಕೊಡಲ್ಲ, ಮತ್ತು ನಿಮ್ಮ ಸೀಟು ಹೋಗ್ಬಿಡುತ್ತೆ ಅಂತ ಇಲ್ಲಿ ಬರ್ದಿರೋದು,
ಓಕೆನಾ. ಸೊ ಅದಕ್ಕೆ ಹೇಳಿದ್ದು ನಾನು, ಇದು ಕಾಲೇಜ್ ಅಡ್ಮಿಷನ್ ಆದಮೇಲೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದು. ಸೊ ಹೋಗ್ಬಿಟ್ಟು ನೀವು ಕಾಲೇಜ್ ರಿಪೋರ್ಟ್ನ ಸಬ್ಮಿಟ್ ಮಾಡಿ ಅಲ್ಲಿ. ಸೊ ಆವಾಗ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗುತ್ತೆ ನಿಮಗೆ ಈ ಕಾಲೇಜ್ಗೆ ಹೋಗಿ ಸೇರ್ಕೊಂಡಿದ್ದೀರಾ ಅಂತ. ಮತ್ತು ರೀಫಂಡ್ ಆಗಲ್ಲ ನಿಮಗೆ ನೋಡಿ, ಯಾವುದೇ ಕಾರಣಕ್ಕೂ ರೀಫಂಡ್ ಆಗಲ್ಲ. ಇದರಲ್ಲೂ ರೀಫಂಡ್ ಆಗಲ್ಲ ನೋಡಿ. ಕ್ಯಾಂಡಿಡೇಟ್ ಹ್ಯಾಸ್ ಟು ಕಂಪಲ್ಸರಿ ಜಾಯಿನ್ ದಿ ಕಾಲೇಜ್ ವಿತೌಟ್ ಎನಿ ರೀಸನ್ ಅಂತ ಇದೆ ನೋಡಿ. ಸೊ ಏನಂದರೆ ನಿಮಗೆ ಚಾಯ್ಸ್ 2 ಮಾಡಿದವರು ಅವರು ನೆಕ್ಸ್ಟ್ ಯಾವುದಾದ್ರು ಕಾಲೇಜ್ ಸಿಗುತ್ತೆ ನೋಡಿ, ಆ ಕಾಲೇಜಲ್ಲಿ ನೀವು ಜಾಯಿನ್ ಆಗಲೇಬೇಕು ವಿತೌಟ್ ಎನಿ ರೀಸನ್ ಆರ್ ಎಕ್ಸ್ಕ್ಯೂಸಸ್ ಅಂತ ಹೇಳಿ ಬರ್ದಿರೋದು. ಸೊ ರೀಫಂಡು ಆಗಲ್ಲ ಕಾಸು, ನೀವು ಜಾಯಿನ್ ಆಗಲೇಬೇಕಂತ. ಸೊ ಇದು ಆಯಿತು. ಮತ್ತು ಸ್ವಲ್ಪ ಇನ್ನೂ ಡೌಟ್ಸ್ ಇದೆ, ಅದನ್ನು ಹೇಳ್ತೀನಿ ನಾನು. ಸೊ ಚಾಯ್ಸ್ ಎಂಟ್ರಿನೇ ಶೋ ಆಗ್ತಿಲ್ಲ ವೆಬ್ಸೈಟಲ್ಲಿ. ಸೊ ಚಾಯ್ಸ್ ಎಂಟ್ರಿ ಇವಾಗ ಮುಗೀತು ಅನ್ಕೋತೀನಿ, ಇವತ್ತು ಲಾಸ್ಟ್ ಇದ್ದಿದ್ದು. ಸೊ ಚಾಯ್ಸ್ ಎಂಟ್ರಿ ಶೋ ಆಗ್ತಿಲ್ಲ ಅಂದರೆ ಅವರು ಲ್ಯಾಪ್ಟಾಪಲ್ಲಿ ಟ್ರೈ ಮಾಡಬೇಕು. ಮತ್ತು ಇದು ಸರ್ ಕಾಲೇಜ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಏನಕ್ಕೆ ಡೌನ್ಲೋಡ್ ಆಗಲ್ಲ ಅಂದರೆ, ನೀವು ಬ್ಯಾಂಕಿಂದ ಪೇಮೆಂಟ್ ಮಾಡಿರ್ತೀರಾ, ಮತ್ತು ಅವರು ಬ್ಯಾಂಕು ಅವರು ನೀವು ಮಾಡಿ ಪೇಮೆಂಟ್ ಆಗಿದ ತಕ್ಷಣ ಅವರು ಕಟ್ಟಲ್ಲ. ಅವರು NEFT ಅಂದರೆ ನೆಫ್ಟ್ ಅಂದರೆ ಅವರು ಟೈಮಿಂಗ್ಸ್ ಪ್ರಕಾರ ಕಾಸನ್ನ ಕಳಿಸೋದು. ಸೊ ಅದಕ್ಕೆ ಟೈಮ್ ತಗೊಳುತ್ತೆ ಸ್ವಲ್ಪ. ಸೊ ಅದನ್ನು ಟೈಮ್ ಆದಮೇಲೆ ಸ್ವಲ್ಪ ಕಾಯ್ದು ಆಮೇಲೆ ಟ್ರೈ ಮಾಡಿ, ಆವಾಗ ನಿಮಗೆ ಆಗುತ್ತೆ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಬೋದು. ಮತ್ತು ಇವರು ಸರ್ ನಂದು ಸೇಮ್ ಪ್ರಾಬ್ಲಮ್ಮು, ಮೊಬೈಲ್ ಕ್ರ್ಯಾಶ್ ಆಯಿತು, ಇವಾಗ ಚಾಯ್ಸ್ ತೋರಿಸ್ತಿಲ್ಲ, ಏನು ಮಾಡೋದು? ಲ್ಯಾಪ್ಟಾಪಲ್ಲಿ ಇವ್ರು ಟ್ರೈ ಮಾಡಬೇಕು. ಸರ್ ವಾಟ್ ಇಫ್ ಐ ಡೋಂಟ್ ಲೈಕ್ ಆಪ್ಷನ್ 3 ಆಪ್ಷನ್ ಇನ್ 3 rounds 2 ವಿಲ್ ಗೆಟ್ ರೀಫಂಡ್ ಆಗಲ್ಲ ಯಾವುದೇ ಕಾರಣಕ್ಕೂ. ಇವ್ರಿಗೆ ಫೀಸ್ ಕಟ್ಟಾದ್ಮೇಲೆ, ಆಮೇಲೆ ಫೀಸ್ ಕಟ್ಟಾದ್ಮೇಲೆ ರೀಫಂಡ್ ಮಾಡಲ್ಲ. ಫೀಸ್ ಕಟ್ಟಿಲ್ಲ ಅಂದರೆ ಏನಿಲ್ಲ. KA ಫೀಸ್ ಮಾಡಿದ್ಮೇಲೆ ಇನ್ ಕೇಸ್ ಕಾಲೇಜ್ ಇಷ್ಟ ಆಗಿಲ್ಲ ಅಂದರೆ KA ಫೀಸ್ ರೀಫಂಡ್ ಆಗುತ್ತಾ ನೋಡಿ? ರೀಫಂಡ್ ಆಗಲ್ಲ, ಅವರು ಫಸ್ಟೇ ಅವ್ರು ಬರೆದ್ಬಿಟ್ಟಿದ್ದಾರೆ ಇಲ್ಲೇ ರೀಫಂಡ್ ಆಗಲ್ಲ ಅಂತ. ಇನ್ನೂ ಅವರು ನೀವು ಏನಾದರೂ ಕಾಲೇಜ್ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಅವರು ಫೀಸು, ಅದು ಕೊಟ್ಟಿರೋ ಫೀಸು ಫಾರ್ಫಿಟೆಡ್ ಆಗುತ್ತಂತ ಇಲ್ಲಿ ಬರ್ದಿರೋದು. ಸೊ ನೋಡ್ಬೋದು ನೀವು, ದ ಫೀಸ್ ಪೇಡ್ ಬೈ ದೆಮ್ ವಿಲ್ ಬಿ ಫಾರ್ಫಿಟ್ ಅಂದರೆ ಪೆನಾಲ್ಟಿ ಥರ ಅವ್ರು ಕೊಡಲ್ಲ ವಾಪಸ್ಸು ಅಂತ. ಸೊ ಇಂಥ ಡೌಟ್ಸ್ ಎಲ್ಲ ಇತ್ತು ಸ್ಟೂಡೆಂಟ್ಸ್ಗೆ. ಮತ್ತು ಇದು ಕಾಲೇಜ್ ರಿಪೋರ್ಟ್ನ ನೀವು ಮರಿದೆ ಸಬ್ಮಿಟ್ ಮಾಡಿ. ಒಂದು ನಿಮಿಷ. ಸೊ ಇದು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ನ ಮರಿದೆ ಇದನ್ನು ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದಮೇಲೆ ಇದು ಗ್ರೀನ್ ಕಲರಲ್ಲಿ ಸ್ಟೂಡೆಂಟ್ ಕನ್ಫರ್ಮೇಷನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಹಿಂಗೆ ಬಂದರೆ ಮಾತ್ರ ನೀವು ರಿಪೋರ್ಟ್ ಮಾಡಿದ್ದೀರಾ ಅಂತ. ನೀವು ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಸಬ್ಮಿಟ್ ಆದಮೇಲೆನೂ ಇದು ಗ್ರೀನಾಗಿ ಬರ್ತಿಲ್ಲ. ಸೊ ಸ್ವಲ್ಪ 2-3 ಸತಿ ಟ್ರೈ ಮಾಡಿದ್ರೆ ಅದು ಸಬ್ಮಿಟ್ ಆಗುತ್ತೆ ಮತ್ತು ಇದು ಗ್ರೀನ್ ಆಗುತ್ತೆ. ಸೊ ಅವಾಗ ನೀವು ಸಬ್ಮಿಟ್ ಮಾಡಿದ್ದೀರಾ ಅಂತ ಅರ್ಥ. ಓಕೆನಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ನಿಮ್ಗೆ ಏನೇ ಡೌಟ್ ಇದೆ ನೀವು ಕೇಳಿ, ನಾನು ರಿಪ್ಲೈ ಮಾಡ್ತೀನಿ.